ನೀವು ಇಲ್ಲೇ ನೋಡ್ತಾ ಇದ್ದೀರಾ, ಇದು ಇಟ್ಟಂಗಿ ಬಟ್ಟಿ. ಇದರಲ್ಲಿ ಏನಿಲ್ಲ ಅಂದ್ರೂ 7 ಲಕ್ಷ 8 ಲಕ್ಷ ಇಟ್ಟಂಗಿಗಳಿದಾವೆ. ಅಲ್ಲೊಂದಿದೆ, ಇಲ್ಲೊಂದಿದೆ, ಈ ತರ ಸುಮಾರು ಇದೆ. ಆ ತರ ನೀಟಾಗಿ ಹೊಂದ್ಸೋರು ಯಾರು, ಅವರ ಬದುಕಿನ ಕಥೆ ಏನು, ಅದಾದ್ಮೇಲೆ ಇಟ್ಟಂಗಿಯನ್ನ ಬಡ್ದು ಇಟ್ಟಿರೋದು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ. ಬಡ್ದು ಇಟ್ಟಿರುವಂತ ಇಟ್ಟಂಗಿಯನ್ನ ತಗೊಂಡು ಹೋಗೋದು ಯಾರು ಹೇಳಿ? ಕತ್ತೆಗಳು. ಆ ಕತ್ತೆಗಳ ಜೊತೆ ಒಂದಿಷ್ಟು ಜನ ಕೆಲಸ ಮಾಡ್ತಾರೆ. ಅವರ ಬದುಕಿನ ಕಥೆ ಏನು, ಅವ್ರಿಗಿರುವಂತಹ ಪೇಮೆಂಟ್ ಏನು, ಅವ್ರಿಗಿರುವಂತಹ ಕಷ್ಟ ಏನು, ಅದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಯಾವ್ರಿ? ಜಮಖಂಡಿ. ಜಮಖಂಡ್ರಿ? ಜಮಖಂಡಿ ಅಂತ ಯಾವ್ರಿ? ಜಮಖಂಡಿನೇ. ಜಮಖಂಡಿ ಸಿಟಿ ರೀ? ಸಿಟಿನೇ. ಎಷ್ಟು ವರ್ಷದಿಂದ ಕೆಲಸ ಮಾಡತ್ತೀರಿ? ಇದು ಸುಮಾರು 15 ವರ್ಷ ಆಯ್ತು. 15 ವರ್ಷ ರೀ? ಏನು ಕೆಲಸ ರೀ ನಿಮ್ದು ಇದ್ರಾಗ? ಇದೇ ಕೆಲಸನೇ ರೀ, ಕೂಲಿ ಕೆಲಸನೇ. ಅಂದ್ರೆ ಇಟ್ಟಂಗಿ ರೀ? ಇಟ್ಟಂಗಿ ಎಷ್ಟು ವರ್ಷ ಆದ್ರಿ ಮಾಡಕತ್ತ? 15 ವರ್ಷ ಆಯ್ತು. 15 ವರ್ಷ ರೀ? ಇದ್ರಾಗ ನಿಮ್ಮ ಕೆಲಸ ಏನ್ರಿ? ಅಂದ್ರೆ ಈ ಇಟ್ಟಂಗಿ ಒಳಗೆ ಇಟ್ಟಂಗಿ ಅವ್ರಿಗೆ ಮಾಡಿ ಇಟ್ಟಿದ್ದು ಎತ್ತಿಡ್ತಾರಲ್ಲ, ಅದನ್ನ ಒಯ್ದು ಬಟ್ಟಿಗೆ ಹಚ್ಬೇಕು. ಬಟ್ಟೆಗೆ ಹಚ್ಚು ನಿಮ್ಮ ಕೆಲಸ ರೀ? ನಮ್ಮ ಕೆಲಸ. ಮಾಡಿ ಇಟ್ಟಿರೋ ಇಟ್ಟಂಗಿಗಳನ್ನ ತಗೊಂಡು ಅಲ್ಲಿಗೆ ತಲುಪಿಸ್ಬೇಕು ಅಷ್ಟೇ ರೀ? ಅಷ್ಟೇ. ಹೊಂದ್ಸ್ಕೊಳ್ಳೋರು ಬೇರೆ ಅವ್ರು ಅವ್ರದೇ ಬೇರೆ ಟೀಮ್? ಅವ್ರದೇ ಬೇರೆ. ನಿಮ್ದು ಬೇರೆ ಟೀಮ್? ನಮ್ದೇ ಬೇರೆ. ಸೊ ನಿಮ್ಮಂಗೆ ಎಷ್ಟು ಟೀಮ್ ಅದಾರ ನೀವು? ಅಂದ್ರೆ ಈ ಅಲ್ಲಿಗೆ ದಂಡಿಗೆ ಹಚ್ಚೋರು 6 ಮಂದಿ. 6 ಮಂದಿ ರೀ? 6 ಜನ ರೀ? ಇಡೀ ಎಲ್ಲ ಕಡೆ ಪೂರ್ತಿನೇ. ಆ ಕಡೆ ಸೈಡ್ ರೀ? ಆ ಕಡೆದೆಲ್ಲ ಇದು ಒಂದೇ ಬಟ್ಟೆಗೆ. ಓ, ಈ ಬಟ್ಟೆಗೆ ರೀ? ಇದೊಂದು ಬಟ್ಟೆ ಬೇರೆ ಬಟ್ಟೆ, ಅದೊಂದು ಬೇರೆ ಬಟ್ಟೆ ಬೇರೆ, ಇದೊಂದು. ಓಕೆ ಓಕೆ. ಸ್ನೇಹಿತರೆ, ಇಲ್ಲೂ ನೋಡ್ತಿರಲ್ಲ, ಇದೊಂದು ಸೆಕ್ಟರ್ ಇದೆ, ಆ ಕಡೆ ಒಂದು ಸೆಕ್ಟರ್ ಇದೆ. ಆ ಸೆಕ್ಟರ್ ನಲ್ಲಿ ಬೇರೆ ಟೀಮ್ ಇದೆ ಅಂತೆ. ಸೊ ಈ ಸೆಕ್ಟರ್ ನಲ್ಲಿ ಕೆಲಸ ಮಾಡೋರು ಇವರು. ನಿಮ್ಗ ಟೋಟಲ್ ಆಗಿ ಈ ಕೆಲಸದೊಳಗೆ ಬಹಳ ಕಷ್ಟ ಅನ್ಸುದು ಯಾವ್ದ್ರಿ? ಕಷ್ಟ ಅನ್ಸೋದು ಇದೇ ಕೆಲಸ. ಹಂಗಲ್ರಿ, ನಾ ಹೇಳ್ತಿರೋದು, ಈಗ ಇಟ್ಟಂಗಿ ಏನೋ ಇಲ್ಲಿಂದ ತೊಗೊಂಡು ಹೋಗ್ತೀರಿ, ಇಲ್ಲಿಂದ ಅಲ್ಲಿ ತಲುಪಿಸೋದು ಕಷ್ಟನೋ ಅಥವಾ ಎತ್ತಿಡಿದ ಕಷ್ಟನೋ, ಮತ್ತೆ ವಾಪಸ್ ಕೊಡೋದು ಕಷ್ಟನೋ? ಅಲ್ಲೇ ಕಷ್ಟ ಅದು, ಕೊಡೋದೇ ಕಷ್ಟ. ಕೊಡೋದು ಕಷ್ಟ ಇದ್ರಿ, ಇಲ್ಲಿಂದ ತಗೊಂಡು ಹೋಗ್ಬೋದ್ರಿ, ಆದ್ರೆ ಅಲ್ಲಿ ಕೊಡುವಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ. ದಿನಕ್ಕೆ ಎಷ್ಟು ಇಟ್ಟಂಗಿ ಕಳಿಸ್ತೀರಿ ಅಲ್ಲಿಗೆ? ದಿನ 30,000. 30,000 ರೀ? 30,000 ಇಲ್ಲಿಂದ ಅಲ್ಲಿಗೆ? ಅಲ್ಲಿಗೆ. ಎಷ್ಟು ಗಂಟೆ ಕೆಲಸ ಮಾಡ್ರಿ? ರಾತ್ರಿ 12-1 ಕೇಳ್ತೀವಿ. 12-1 ಗಂಟೆಗೆ ಹೇಳ್ತೀರಿ? ರಾತ್ರಿ 12-1 ಗಂಟೆಯಿಂದ ಮುಂಜಾನೆ 1-2 ತನಕ. 1-2 ತನಕ ರೀ? ಅದಾದ್ಮೇಲೆ ಸುಟ್ಟಿ ಮತ್ತೆ ಮುಂಜಾನೆ. ಓಕೆ, ಮತ್ತೆ ರಾತ್ರಿನೇ? ಮತ್ತೆ 12-1 ಗಂಟೆಗೆ. ನಿಮ್ಮ ಹೆಸರು ರೀ? ಪರ್ಸು. ಕತ್ತಿಗಳು ಎಷ್ಟು ಅದಾವ ರೀ? 15. ನಿಮ್ಮವ ರೀ? ನಮ್ಮ ಸ್ವಂತ ರೀ? ಸ್ವಂತ. ಎಲ್ಲ ಒಟ್ಟಿಗೆ ಹೋಗ್ಬೇಕನ್ರಿ ಇವು? ಎಲ್ಲ ಒಟ್ಟಿಗೆ ಹೋಗ್ಬೇಕ್ರಿ ಇವು? ಎಲ್ಲ ಒಟ್ಟಿಗೆ ಹೋಗ್ಬೇಕಂತ. ಎಲ್ಲ ನಿಂತು ಬಿಡ್ತಾವ್ರಿ ಹಿಂಗ? ಎಲ್ಲ ಓದ್ತಾವ್ರಿ ಒಂದೊಂದು ಹಂಗೆ. ಸ್ನೇಹಿತರೆ, ನೋಡ್ತಿದಾರಲ್ಲ, ಅಲ್ಲೊಂದು ಕತೆ ತುಂಬಿದ್ದಾರೆ, ಇಲ್ಲೊಂದು ಕತೆ ತುಂಬಿದ್ದಾರೆ, ಇಲ್ಲೊಂದು ಕತೆ ತುಂಬಿದ್ದಾರೆ, ಅಲ್ಲಿ ಇನ್ನೂ 2 ತುಂಬ್ತಾ ಇದ್ದಾರೆ. ಹಾಗಾಗಿ ಅಲ್ಲೊಂದು ಇಲ್ಲೊಂದು ಇವು 3 ಕತೆಗಳು ವೇಟ್ ಮಾಡ್ತಾ ಇದೆ, ಅವು ಬರಲಿ ಅಂತ ಹೇಳ್ಬಿಟ್ಟು. ವಾ ನೋಡಿ, ಒಂದು ನಿಧಾನಕ್ಕೆ ಹೊರಡ್ತು. ಯಾರ ಜೊತೆಗೆ ಹೋಗೋದು ಬೇಕಾಗಿಲ್ರಿ? ಏನ್ ಬೇಕಾಗಿಲ್ಲ, ರೂಢಿ ಮಾಡಿಸಿರ್ತೀರಿ ಏನ್ರಿ? ಕತ್ತೆ ಮಾಡ್ದಂಗೆ ಕೆಲಸ ಮಾಡ ಅಂತಾರಲ್ಲ, ಇದೆ ನೋಡಿ. ಅವ್ರು ಎಷ್ಟು ಬಾರ ಹಾಕಿದ್ರು ಸುಮ್ಮನೆ ತೊಗೊಂಡು ಹೋಗ್ತಾ ಇರ್ತದೆ. ಒಂದು ಕತ್ತಿ ಒಳಗೆ ಎಷ್ಟು ಹಿಡಿಸ್ತಾವ್ರಿ ಒಂದ್ಸಲ? 40. ಒಂದು ಕತ್ತಿ ಒಳಗೆ 40 ರೀ? ಅಂದ್ರೆ ಒಂದ್ಸಲ ಹೋದ್ರೆ 4-5 ಕತ್ತಿ ಹೋಗ್ಬೇಕಂದ್ರೆ? 5 ಕತ್ತಿ ಹೋಗ್ತಾವ್ರಿ? 5 ಕತ್ತಿ ಮತ್ತೆ 5 ಕತ್ತಿ ಬರ್ತಾವ್ರಿ? ಆ ಕಡೆ 5 ಹೋಗುದು, ಈ ಕಡೆ 5 ಬರುದ್ರಿ? ಅಲ್ಲೇ 5 ಎಲ್ಲಿ ಅವ್ರ ಬಲ್ಲೇ 5. ಟೋಟಲ್ ಆಗಿ 15 ಕತ್ತೆಗಳಿರೋದು. ಸೊ ಇಲ್ಲಿ ಒಂದು 5 ಕತ್ತೆಗಳು ಬಂದವು, 5 ಕತ್ತೆಗಳು ಹೋಗಿದಾವೆ. ಆಲ್ರೆಡಿ 5 ಕತ್ತೆಗಳು ಅಲ್ಲಿ ಅನ್ಲೋಡ್ ಆಗ್ತಾ ಇದಾವೆ. ಬಿಸಿಲೊಳಗ ಹೆಂಗ್ ಅನ್ಸುತ್ರಿ ಕೆಲಸ? ಹೈರಾಣ ಆಗ್ತದಣ್ಣ. ಹಾ ರೀ, ಹೈರಾಣ ಆಗ್ತದ ಬಿಸಿಲ. ಇದನ್ನ ಬಿಟ್ಟು ಬೇರೆ ಕೆಲಸ ಏನ್ ಮಾಡಲ್ಲನ್ರಿ ನೀವು? ಯಾವ ಕೆಲಸ ಮಾಡ್ತೀವಿ? ಈಗ ಕೆಲಸ ಇದನ್ನು ಮಾಡ್ಬೇಕು, ಅದನ್ನು ಎಲ್ಲಾನು ಮಾಡಬೇಕು. ಹೆಂಗೆ ರೂಢಿ ಆಗೈತನ್ರಿ? ಮಾಡಿ ರೂಢಿ. ಎಷ್ಟು ತಿಂಗಳು ಕೆಲಸ ಮಾಡ್ತೀರಿ ವರ್ಷದಾಗ? 6 ತಿಂಗಳು. 6 ತಿಂಗಳು? ಇದು 6 ತಿಂಗಳು ಮಾಡ್ತೀವಿ. ಇದು ಮಳೆಗಾಲ ಚಾಲು ಐತೆ ಅಂದ್ರೆ ಯಾವ್ದಾರ ಗೌಂಡಿ ಕೆಲಸ, ಆ ಕೆಲಸ, ಯಾವ ಕೆಲಸ ಮಾಡ್ಕೊತಿದ್ ಹೋಗುದು. ನಿಮ್ದು ಮದುವೆ ರೀ? ಮದುವೆ ಆಗ್ಯದ. ಹಾಗಿದ್ರಿ ಮಕ್ಕಳ್ರಿ? ಮಕ್ಕಳು 2 ಮಕ್ಳು ಅದಾರ್ರಿ? ಅವ್ರೇನ್ ಮಾಡ್ತಾರ ಹುಡುಗರು? ಸಾಲಿ ರೀ? ಎಲ್ಲದಾರ್ರಿ? ಮನ್ಯಾಗ್ರಿ? ಎಲ್ಲಿ? ಊರಾಗ್ರಿ? ಊರಾಗ ಏನ್ ಸ್ವಂತ ಮನೆ ಐತ್ರಿ? ಸಣ್ಣ ಮನೆ ಆದ್ರಿ.
ಹೊಲ ಏನಿಲ್ಲಪ್ಪ ನಾವು. ಹೊಲ ಏನಿಲ್ರಿ. ಇದು ಕತ್ತಿ ಎಲ್ಲಿ ತರ್ತೀರಿ ಇವನ್ನ? ಆ ಕಡೆ ಭಾಳ ದೂರ ಹೋಗ್ತೇವಣ್ಣ ತರಾಕ್ರಿ. ಗುಜರಾತ್, ರಾಜಸ್ಥಾನ. ಎಷ್ಟು ಬೀಳ್ತಾವ್ರಿ ನಿಮ್ಗೆ ಒಂದು ಕತ್ತಿ? ಇವು ಕರ್ನಾಟಕದಾಗ ತಂದೀವಿ ಅಂದ್ರೆ ಒಂದು 20 ಹಿಡ್ಕೊಂಡು 25 ಸಾವಿರ ಬೀಳ್ತಾವಣ್ಣ. ಅಲ್ಲಿಗೆ ಹೋಗಿ ತಂದೀವಿ ಅಂದ್ರೆ ಒಂದು 18, 20 ಇಷ್ಟು ಬೀಳ್ತಾವ ಕತ್ತಿ. ಎದ್ರಾಗ ತರ್ತೀರಿ? ಯಾವ ಟಿಂಪು ಮಾಡ್ತೀವಣ್ಣ. ಭಾಳ ಇದ್ದು ಅಂದ್ರೆ ಲಾರಿ ಮಾಡ್ತೀವಿ. ಒಬ್ಬೊಬ್ರು ತರ್ತೀರ ಅಥವಾ ಟೀಮ್ ತರ್ತೀರಿ? ಕೂಡಿಸಿ ಒಂದು 5-6 ಜನ ಕೂಡ್ತಂದ್ರೆ ತರ್ಬೋದು. ಬೇರೆ ಕಡೆ ಇರ್ತಾವಲ್ರಿ ಕತ್ತಿ? ಬೇರೆ ಸಿಗ್ತಾವ ಇಟ್ಟಂಗಿ ಬೆಟ್ಟಾಗ ಸಿಗ್ತಾವಲ್ಲ. ಮಾಡ್ತಿರ್ತಾವಲ್ಲ. ಮಾಡ್ತಿರ್ತಾವ. ಅಜ್ಜಿ ಏನಾಗ್ಬೇಕ್ರಿ ನಿಮ್ಗೆ? ನಮ್ಮ ಅತ್ತೆಯರ್ ಆಗ್ಬೇಕು. ಅತ್ಯಾರ್ರಿ? ಇವ್ರಿ? ಕತ್ತಿ ಓನರ್. ಕತ್ತಿ ಓನರ್ ರೀ. ಈ ಕತ್ತಿಗಳನ್ನ ಮೇಂಟೈನ್ ಮಾಡೋದ್ರ ಭಾಳ ಕಷ್ಟದ ಕೆಲಸ ಆದ್ರಿನ. ಅಂದ್ರೆ ಇವಾಗ ನೋಡ್ಕೊಳದ್ರಾಗ ಮೇಸೋದು ಹೈರಾಣ. ಮೇಸುದ ಹೈರಾಣ್ರಿ. ಅವ್ ಯಾರ ತಪ್ಪುದ ಏನ್ರ ಆಕೈತ್ರಿ? ಅವಕ್ಕ ಏನ್ರ ಆಗತ್ತೈತ್ರಿ. ಅವ್ ನೋಡೋದು ಹಂಗೆ ರೀ. ಹೌದ್ರಿ. ಲೀಗಲ್ ಐತಲ್ರಿ ಇದು? ಲೀಗಲ್ ಐತಲ್ಲ ಅಂದ್ರೆ ದುಡ್ಸೋದು ಕತ್ತಿನೆಲ್ಲ ಲೀಗಲ್ ಐತಲ್ಲ? ಹೆಂಗ್ ರಿಯಾಕ್ಟ್ ಮಾಡ್ತಾವ ನಾವು? ಅಂದ್ರೆ ತಮ್ಗೆ ಆಗ್ಲಿಕ್ಕಂದ್ರೆ ಕೆಲಸ ಮಾಡಕ್ ಆಗ್ಲಿಕ್ಕಂದ್ರೆ ಮಕ್ಕೋತಾವನ ಮಕ್ಕೊಂಡ್ಬಿಡ್ತಾವ. ಅವ್ ಹೊಡೆದ್ರು ಹೋಗಲ್ಲ, ಏನ್ ಮಾಡಿದ್ರು ಹೋಗಲ್ಲ. ಏನ್ ಮಾಡಿದ್ರು ಒದೇದು ಪದೇದಣ್ಣ ಏನಿಲ್ಲ ಅಣ್ಣ. ಈ 5 ತಿಂಗಳು ಮುಗಿದ್ಮ್ಯಾಗ ಮತ್ತೆ ವಾಪಸ್ ಎಲ್ಲಿರ್ತಾವ ಕತ್ತಿ? ಊರಾಗೆ ನನ್ನ ಸಂಗತಿ ಊರಾಗೆ. ಏನ್ ಮಾಡ್ತಾವ ಅಲ್ಲಿ? ಏನಿಲ್ಲ, ಕುಲ ಆರಾಮ್ ಮೇಸದ ಒಟ್ಟ ಸುಮಾರು ನೋಡೋದು ಅಷ್ಟೇ, ಕಟ್ಟೋದಿಲ್ಲ ಅಲ್ಲಿ. ಸಂಜೆಗೆ ಅಷ್ಟೇ ನೋಡೋದು. ಒಂದೆರಡು ಅಂದ್ರೆ ನಿಮ್ಗೆ ಇದು ಪೇಮೆಂಟ್ ಏನು ಯಾವ್ದ್ರ ಮೇಲೆ ಇರುತ್ತೆ? ಇದು ಪೇಮೆಂಟ್ 1000 ಲೆಕ್ಕ. 1000 ಲೆಕ್ಕ? 1000 ಇಟ್ಟಂಗೆ ಹಾಕಿದ್ರೆ 250 ರೂಪಾಯಿ ಕೊಡ್ತಾರ. 1000 ಹಾಕಿದ್ರೆ 250. ದಿನಕ್ಕೆ ಎಷ್ಟು ಹಾಕ್ತೀರಿ ಅಂದ್ರೆ? 30,000. ಸೊ ಎಷ್ಟಾಗುತ್ತೆ ದಿನಕ್ಕೆ ನೋಡಲ್ಲ ಅಲ್ಲಿ 30,000 ಅಂದ್ರೆ ಒಂದು 5-6 ಸಾವಿರ ಆತಿರ್ಬೋದು. 5-5 ಸಾವಿರ 5-5 ಸಾವಿರ ಆತ್ರಿ. 5,000 ಸಾವಿರ. ಎಷ್ಟು ಜನಕ್ಕೆ? 6 ಮಂದಿ. 6 ಮಂದಿಗೆ 5-5 ಸಾವಿರ. ಅದ್ರಾಗ ಮತ್ತೆ ಇವನ್ನ ಕತ್ತಿನ ಮೇಂಟೈನ್ ಮಾಡ್ಬೇಕು. ಅದ್ರಾಗೆ ತೆಗಿಬೇಕು. ಎಷ್ಟು ತಿಂಗಳು ಕೆಲಸ ಇರುತ್ತೆ ಟೋಟಲ್ ಇದು 5 ತಿಂಗಳು. ಒಂದ್ ಸ್ವಲ್ಪ ಮಳೆಗಾಲದಾಗ ಒಂದು 15-20 ದಿನ ಜಾಸ್ತಿ ಮಾಡ್ತೀವಿ. ಸಾಲಾಗಿಲ್ಲ ಮಾಡ್ಕೊಂಡಿರ್ತೀರಿ? ಸಾಲ ಅಡ್ವಾನ್ಸ್ ತೊಗೊಂಡಿರ್ತೀವಿ ಇಲ್ಲಿ. ಅಡ್ವಾನ್ಸ್ ತೊಗೊಂಡಿರ್ತೀರಿ? ಅಲ್ಲ ಊರಾಗ ಸಾಲ ಫಲ ಎಲ್ಲ ಆಗಿರ್ತೀರಿ? ಸಾಲ ಕಂಡಪಟ್ಟೆ ಅದು. ಇದು ತೊಗೊಂಡೋಗಿ ಬಡ್ಡಿಗೆ ಸಾಲ ಅಲ್ಲ ಇದು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಎದಕ್ಕಾಗತ್ತಿ ಸಾಲ? ಇವು ಬದುಕ ಲುಕ್ಸಾನ್ ಆಗೋಣ, ಬದುಕ್ ತಗೋಬೇಕು. ಇವ ಕತ್ತಿರಿ? ಮತ್ತೆ ಬೇರೆದಕ್ಕ? ಬೇರೆದಕ್ಕೆ ಏನಿಲ್ಲ ಅಣ್ಣ, ಇದಕ್ಕೆ ಬದುಕಿಗಿರಿ. ಬದುಕಿಗೆ ಅಲ್ಲ ನಿಮ್ದು ಹಾಸ್ಪಿಟ್ಲ್ ಖರ್ಚು ಅದೆಲ್ಲ ಇರೋದು ಇದ್ರಾಗೆ. ಅದೇ ಹೇಳ್ತೀನಿ ನಾ. ಯಾವ ಜಾಸ್ತಿ ಸಾಲ ಆಗತ್ತಂತ? ಜಾಸ್ತಿ ಸಾಲ ದವಾಖಾನಿಂದ ಬಂತಂದ್ರೆ ಸಾಲ ಆಗೋದು. ದವಾಖಾನೆ ರೀ? ದವಾಖಾನೆ ಯಾವ್ದು ದವಾಖಾನೆ? ಯಾವ ಥರದ್ದು? ಯಾವ್ದು ಬೇಕನ್ನ ಅದನ್ನೆಲ್ಲ ಮಾಡ್ಬೇಕಲ್ಲ. ಯಾವ್ದು ಆರಾಮ ಇರಲಿಲ್ಲ ಅದನ್ನೇ ತೋರಿಸ್ಬೇಕು. ಅದನ್ನೇ ತೋರಿಸ್ಬೇಕು. ಮನುಷ್ಯಾಗ ಒಂದೇ ಥರ ಬರ್ತಾ. ನಿಮ್ಮ ಜೀವನದೊಳಗೆ ಭಾಳ ಕಷ್ಟದ ದಿನ ಯಾವುದು? ಭಾಳ ಕಷ್ಟ ಆಗಿತ್ತು ಮರ ಈ ಟೈಮ್ ಒಳಗೆ. ನನಗೆ ಇನ್ನೇನು ನಾನು ಸಾಯೋದೊಂದು ಬಾಕಿ ಇತ್ತು ನನಗೆ ಅನ್ನೋ ಥರ ಯಾವ ಥರ ಆಗೈತಿ? ಈಗ ನೀವು ಹುಟ್ಟಿ ಎಷ್ಟು ವರ್ಷ ಆಯ್ತು? ಈಗ 30 ವರ್ಷ ಇರ್ಬೋದು. 30-35 ವರ್ಷ ಆಗಿರ್ಬೋದಾ? ಆ 35 ವರ್ಷದಾಗ ನೀವು ಭಾಳ ಕಷ್ಟ ಆಗಿದ್ದು ಯಾವ ವರ್ಷ? ಯಾವ ವರ್ಷ ಇದಂದ್ರೆ ಒಂದು 2 ವರ್ಷ ಆಗ್ಯದಣ್ಣ. ಇದೇ ಕೆಲ್ಸಕ್ಕೆ ಹೋದಲ್ಲಿ ಮಣ್ಣಿನ ಡಬ್ರಿ ಒಳಗೆ ಬಿದ್ದು ಕೈಕಾಲು ಮುರಿದು. ಯಾರಿಗ್ರಿ? ನಮಗೆ. ನಿಮ್ಗೆ ರೀ? 5 ಜನ ಕೊಟ್ಟಿದ್ವಿ. 4 ಜನ ಸಿಗ್ಬಿದ್ದಿದ್ವಿ ಒಳಗೆ. ಅವ ಟೈಮ್ದಾಗ ಭಾಳ ಹೈರಾಣಾಗಿದ್ದೆ ನಾವು. ಈಗ ರೆಡಿಯಾಗಿ ಎಷ್ಟು ವರ್ಷ ಆಯ್ತು? ಈಗ ರೆಡಿಯಾಗಿ ಒಂದು ಮತ್ತೆ ಸುಮಾರು ಈಗ ಒಂದು 10-12 ವರ್ಷ ಆಯ್ತು. ಹೌದ್ರಿ. ಅವಾಗ ಪೂರ್ತಿ ಎಲ್ಲ ಹಾಸ್ಪಿಟ್ಲ್ ಒಳಗೆ? ಹಾಸ್ಪಿಟಲ್ 6-7 ತಿಂಗಳು. ಅವಾಗ ಭಾಳ ಕಷ್ಟ ಇತ್ತು. ಅವಾಗ ಭಾಳ ಕಷ್ಟ ಇತ್ತು. ಹೆಂಗ್ ಅನ್ಸಿದ್ರಿ ಜೀವನ ಅಂದ್ರೆ? ಜೀವನ ಅಂದ್ರೆ ಏನನ್ನ ಮತ್ತೆ ಗುಡ್ಸನ ಬಳಕ ದೇವ್ರ ಮತ್ತೆ ಮಾಡಬೇಕು. ಹೆಂಗನ ಬದುಕಬೇಕು. ಹೆಂಗನ ಈಗ ಬದುಕಬೇಕು ಒಟ್ಟೆ. ಈಗ ಜೀವನ ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ಒಂದ್ ಮಾತು ಜೀವನ ಅಂದ್ರೆ ಏನಂತ ಹೇಳ್ತೀರಿ? ಒಂದ್ ಮಾತು ಜೀವನ ಅಂದ್ರೆ ಸುಖ ಎಂಬುದೇ ಇಲ್ಲ. ನಾವು ಬರೀ ಕಷ್ಟದಾಗೆ ಬಂದ್ವಿ. ಸುಖ ಯಾವಾಗ ಕೊಡ್ತಾರ ದೇವ್ರಿಗೆ ಗೊತ್ತಲ್ಲ. ನಮ್ ಸ್ಥಿತಿ ಹೆಂಗ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. 20 ವರ್ಷ ಆಯ್ತು. 20 ವರ್ಷದಾಗ 20 ವರ್ಷ ಮಾಡತ್ತೀರಿ. ಬರೀ ನೀವು ದುಡ್ದು ನಿಮ್ಗೆ ತಿನ್ನಕ್ ಆಗತ್ತ? ತಿನ್ನಕ್ಕೆ ಗಳಿಸಕ್ ಆಗತ್ತಿಲ್ಲ? ಇದನ್ನ ಮಾಡ್ಕೊಂತ ಹೋದ್ರೆ ಮುಂದ್ ಮಕ್ಳು ಅವ್ರು ಮಾಡೋದು ಏನ್ ಕೆಲಸ? ನೀವ್ ಹೆಂಗ? ಈಗ ನೋಡೋಣ, ಈಗ ಅವರು ಸಾಲಿ ಕಲಿತಾರಲ್ಲ. ಈಗ ಸಾಲಿ ಕಲ್ತೀಗ ಅವ್ರ ಮುಂದೆ ಅವ್ರ ತಲೆ ಏನು ಓಡ್ತದೆ ಅವರಿಂದ ಅವ್ರಿಗೆ ಬಿಟ್ಟಿದ್ದೆ. ಅವ್ರಿಗೆ ಬಿಟ್ಟಿದ್ದು ಅದು. ನಾವ್ ಹೆಂಗ್ ಮಾಡೋದು? ನಮ್ಮದಂತರೂ ಇದ್ರಾಗೆ ಹೋಯ್ತು.
ಜೀವನ. ಒಂದ್ಸಲ ಬಂದ್ರೆ ಎಷ್ಟು ಒಂದ್ 2-3 ಲಕ್ಷ ಹೋಯ್ತಿರಿ. ಅಷ್ಟು ಅದು ಇರೋದೆಲ್ಲ ಬಡ್ಡಿ ಬಡ್ಡಿಗೆ ಅದಕ್ಕೆ ಇದಕ್ಕೆ ಅಲ್ಲೇ ಅವರೇ. ಅಕ್ಕ ಅವ್ರು ಹೆಣ್ತೀರಿ ನೀವು. ನಿಮ್ಮ ಹೆಸರು ರೀ? ನಿಂಗಮ್ಮ. ಒಂದು ಹಾಡೈತಿಲ್ ಗೊತ್ತಿಲ್ರಿ? ನಿಂಗವ್ವ ನಿಂಗವ್ವ ನಿಂಗೊಂದು ನೀವು ಅನ್ನೋದ್ರಿ ಹೇಳೋ ಮಾವ ಅಂತ ಅವ್ರಿಗೆ. ಇದ್ರ ನಡುವೆ ನೀವು ಎಂಜಾಯ್ ಮಾಡೋದು ಯಾವಾಗ ರೀ? ಮಾತಾಡೋದು ಯಾವಾಗ? ಟೈಮ್ ಕಳೀದು ಯಾವಾಗ? ಎಲ್ಲಿಗಾರ ಕರ್ಕೊಂಡು ಹೋಗೋದು ಯಾವಾಗ? ಎಲ್ಲ ಸೀಸನ್ ಮುಗಿದ್ ಬಳಕೆ ಸೀಸನ್ ಮುಗಿದ್ ಸೀಸನ್ ಮುಗಿದ್ ಬಳಕೆ ಹೇಗೆ ಕರ್ಕೊಂಡು ಹೋಗೋದು? ಊರಿಗೆ, ಅದು ಊರಿಗೆ ಬೈಕೇರಿಗೆ ಅಷ್ಟೇ. ಎಲ್ಲಿ ಕರ್ಕೊಂಡು ಹೋಗೋದಿಲ್ಲ, ಬಿಡೋದಿಲ್ಲ. ಅಲ್ಲ ಏನ ಗೋಲ್ ಗುಮ್ಟ ನೋಡಕ್ ಹೋಗುದಿಲ್ಲ? ಅಪ್ಪ ಗೋಳ ಗುಮ್ಮಟ ಪಾಳ ಗುಮ್ಮಟ ಯಾವೇ. ಹೌದ್ರಿ. ಮತ್ ಏನ್ರಿ ಜೀವನದಾಗ ಮತ್ ಏನ್ ಮಾಡ್ದಂಗ ನೀವು? ಬರೀ ತಿನ್ನೋದು ತಗದ ಮಾಡೋದು. ಅಲ್ಲ ತಿನ್ನೋದು, ಮಕ್ಕಳ ಮಾಡ್ಕೊಳ್ಳೋದು, ಮನಿ ಕಟ್ಟೋದು ಇಷ್ಟೇ. ಇಷ್ಟೇ. ಅಲ್ರಿ ಇನ್ನ ಜಗತ್ ಬಾಳ ದೊಡ್ಡದೈತಿ. ಏನ್ ನೋಡ್ಲಾರ್ದ ಮಾಡ್ಲಾರ್ದ ಏನ್ ನೋಡ್ಬೇಕದು? ನೋಡದೇನೆ. ಅಲ್ಲ ಹಂಗ ಅರ್ಥ ಆಗತ್ರಿ ನಿಮ್ ಕಷ್ಟ ಏನಂತ. ಆದ್ರ ನಾ ಕೇಳಿದೆ ಹೆಂಗ್ ನಡೀತಂತ. ಇಲ್ಲ ಇದೆ ಹಿಂಗೆ. ಊರಿಗೆ ಅವ್ರ ಊರಿಗೆ ನಾವು ಹೋಗೋದು ಒಂದ್ 8 ದಿನ, ನಮ್ಮ ಊರಿಗೆ ಅವ್ರ 8 ದಿನ ಬರೋದು. ಅದೇ ಪಿಕ್ನಿಕ್ ಅನ್ರಿ? ಅದೇ ನಮ್ದು. ಅದೇ ಟೂರ್, ಅದೇ ಪಿಕ್ನಿಕ್, ಅದೇ ಅಷ್ಟೇ ನಮ್ದು. ಮತ್ತೆ ಆ ಊರಿಗಿಲ್ಲ, ಟೂರ್ ಮಾಡೋದಿಲ್ಲ, ಏನಿಲ್ಲ. ಮತ್ ಈಗ ಬ್ಯಾರೆ ಎಲ್ಲೆಲ್ಲ ಬೇರೆ ಬೇರೆ ದೇಶ ತಿರುಗಾಡ್ತಾರೆ. ತಿರುಗಾಡ್ತಾರಣ್ಣ, ದುಡ್ಡು ಇದ್ದಾರೆ ತಿರುಗಾಡ್ತಾರೆ, ದುಡ್ಡು ಇಲ್ಲವ್ರು ಹೆಂಗ್ ತಿರುಗಾಡ್ತಾರೆ? ಸೊ ನೀವು ದುಡ್ಡು ಮಾಡ್ಬೇಕಂತ ಅನ್ಸಿಲ್ಲ ನಿಮ್ಗ? ದುಡ್ಡು ಮಾಡ್ಬೇಕಂತ ಅನಿಸ್ತದ. ಏನ್ರ ಒಂದ್ ಬರ್ತಾವ ಸಮಸ್ಯೆ. ನಾವ್ ಏನ್ ಮಾಡೋದು? ದುಡ್ಡು ಮಾಡ್ಬೇಕಂತೀವಿ ನಾವೆಲ್ಲ ರಗಡೆ ಕಷ್ಟ ಪಡ್ತೀವಿ. ಏನ್ರ ಒಂದ್ ಸಮಸ್ಯೆ ಬರ್ತಾವ. ಏನ್ ಮಾಡಕ್ಕೆ ಬರಲ್ಲ. ನೋಡ್ರಿ ಇಲ್ಲೊಂದ್ ಕತ್ತ ಹಂಗೆ ನಿಂತ್ಕೊಂಡಿದೆ, ಚೀಲ ಇಲ್ಲ, ಹಂಗಾಗಿ ರಿಯಾಕ್ಟ್ ಮಾಡತ್ತಂತಲ್ರಿ ನೋಡೋಣ. ಓಕೆ ನೋಡ್ತಿದ್ರಲ್ವಾ? ಸೊ ಅಲ್ಲಿ ಕತ್ತೆಗಳಿಗೆ ಇಟ್ಟಂಗಿಗಳನ್ನ ಹಾಕ್ತಾ ಇದಾರೆ. ಆ ಕತ್ತೆಗಳು ಇಟ್ಟಂಗಿಯನ್ನು ತಗೊಂಡ್ ಬಂದು ಇಲ್ಲಿ ನಿಲ್ತಾ ಇದಾವೆ. ಸೊ ಅಲ್ಲಿ ಅನ್ಲೋಡ್ ಆಗ್ತಾ ಇರೋದು. ಬನ್ನಿ ಹೆಂಗ್ ಅನ್ಲೋಡ್ ಆಗ್ತಾ ಇದೆ, ಹೆಂಗ್ ಅನ್ಲೋಡ್ ಮಾಡ್ತಾ ಇದಾರೆ ಅದ್ ನೋಡೋಣ. ಅದಾದ್ಮೇಲೆ ಆ ಅನ್ಲೋಡ್ ಮಾಡೋರ ಬದುಕನ್ನು ಸಹ ಇದರಲ್ಲಿ ಆಡ್ ಮಾಡೋಣ. ಅವರು ಕೂಡ ಇದಕ್ಕೆ ಸಂಬಂಧಪಡ್ತಾರೆ. ಹಂಗಾಗಿ ಎಲ್ಲಿಂದ ರೀ? ಯಾವ್ರು? ಗುಲ್ಬರ್ಗ ರೀ. ಗುಲ್ಬರ್ಗ. ಎಷ್ಟು ವರ್ಷದಿಂದ ಮಾಡತ್ತೀರಿ ಕೆಲಸ? ಇದು ನಾವು ಒಂದು 9 ವರ್ಷದಿಂದ ಐತ್ರಿ ಕೆಲಸ ಮಾಡ್ತೀವಿ. 9 ವರ್ಷದಿಂದ ಮಾಡತ್ತೀರಿ ದಿನ ರೀ. ಅವನ ಒಂದು 4-5 ತಿಂಗಳು ಸೀಸನ್ ಇರ್ತದ್ರಿ. ಒಂದಿನಕ್ಕೆ ಎಷ್ಟು ಇಟ್ಟಂಗಿ ಇದು ಹೊಂದಿಸ್ತೀರಿ? ಈಗ ಸದ್ರಿ ಒಂದು 15,000 ಬರ್ತಾವ್ರಿ. ಮುಂಚೆಕ್ಕೆ 20-25,000 ಮಾಲ್ ಹಾಕ್ತಿದ್ರಿ ದಿನ. ಮುಂಚೆಕಂದ್ರೆ ಯಾವಾಗ್ರಿ? ಒಂದು 2 ತಿಂಗಳು ಹೆಚ್ಚಿ ಕಡೆ ರೀ. 2 ತಿಂಗಳು ಮುಂಚೆ. ಶಂಕರಣ್ಣ ಹೇಳ್ರಿ ಹೆಂಗದ ಅಂದ್ರ ನಿಮ್ಗೆ ಏನು ರೆವೆನ್ಯೂ? ಯಾವ ತರ ದುಡ್ಡು ರೀ ನಮಗ್ರಿ? ಹಾ, ನಾವೀಗ ನಮ್ಮ ಬಡ್ಗಾರಿ ಬೇರೆ ರೀ. ನಾವು ಇಲ್ಲಿ ದುಡಿಲಕ್ ಬಂದಿದ್ವಿ ರೀ. ಊಟ ಹಾಕಿ ನಮಗೆ 80,000 ಕೊಡ್ತಾರ್ರಿ. ಅಂದ್ರೆ ನೀವು ಒಟ್ಟು ಹೊಂದಿಸ್ತಾ ಇರ್ಬೇಕು. ಹಾ, ನಿಮ್ಗೆ ಎಷ್ಟು ಹೊಂದಿಸ್ತೀರಿ ಅದ್ರ ಮೇಲೆ ರೊಕ್ಕ ಇಲ್ಲ, ಒಟ್ಟು ನೀವು ಕೆಲಸ ಮಾಡ್ತಿರ್ಬೇಕು. ಕೆಲಸ ಮಾಡ್ಬೇಕ್ರಿ. ಎಷ್ಟು ಒಂದು ಟೀಮ್ ಐತೇನ್ರಿ ನಿಮ್ದು? ಹಾ ರೀ, ನಾವು 3 ಮಂದಿ ಇದ್ದೀವಿ ರೀ. 3 ಮಂದಿ ರೀ? ಹಾ, 3 ಮಂದಿ 80 ರೀ. ಹಾ, ತಿಂಗಳಿಗೆ ರೀ? ತಿಂಗಳಿಗೆ ಇಲ್ರಿ, ಸೀಸನ್ ಮುಗಿಯೋ ಮಟ್ಟ ರೀ. ಸೀಸನ್ ಮುಗಿಯೋ ಮಟ್ಟ 80 ರೀ? ಹಾ, 6 ತಿಂಗಳು ರೀ. 6 ತಿಂಗಳಿಗೆ ರೀ? 6 ತಿಂಗಳು. ಹಾ, 6 ತಿಂಗಳು ಒಬ್ಬರು 80 ರೀ. ಹಾ. ನಿಮ್ಮ ಮನೆಗೆ ಯಾರು ಕೆಲಸ ಮಾಡ್ತಾರಣ್ಣ? ನಮ್ಮ ಮನೆಗೆ ಯಾರಿಲ್ರಿ, ನೀವು ಒಬ್ರೇ? ನಾವು ಒಬ್ಬರೇ ಬಂದಿದ್ವಿ ರೀ. ಉಳ್ದಾರ ಯಾರು ಮಾಡ್ತಾರ್ರಿ? ಹಾ ರೀ, ಮನ್ಯಾಗಿದ್ದಾರ? ಅವ್ರು ಊರಾಗ ಇರ್ತಾರೆ. ಊರಾಗ್ರಿ? ಏನ್ ಕೆಲಸ ರೀ? ಅವ್ರೇನು ಹೊಲ ಕೆಲ್ಸಕ್ಕೆ ಹೋಗ್ತಾರ್ರಿ. ಹಾ ಹಾ ಹಾ. ಗುಲ್ಬರ್ಗ, ಅಫ್ಜಲ್ಪುರ್, ರೇವ್ರು ಅವ್ರದ್ದು ಹೌದು. ರೇವ್ರಿಗೆ ಅಂದ್ರಲ್ಲ? ಹಾ, ರೇವ್ರು ರೀ. ಒಂದು ಪೂರ್ತಿ ಬಟ್ಟೆ ಒಳಗೆ ಎಷ್ಟು ಇಟ್ಟಂಗಿರ್ತಾವ? ಇದು ಪೂರ್ತಿ ಅಂದ್ರೆ ಹಂಗೆ ಒಟ್ಟು ಹಂಗೆ ಇರ್ತದ್ರಿ. ಅಂದ್ರೆ ಮಿನಿಮಮ್ ಈಗ 6-7 ಲಕ್ಷದ ಒಂದೊಂದು ಬಟ್ಟೆ ಆತವ್ರಿ. ಒಂದೊಂದು ಬಟ್ಟೆ ರೀ. ಒಂದು ಬಟ್ಟೆ ಒಟ್ಬೇಕಾದ್ರೆ ಎಷ್ಟು ದಿನ ಬೇಕ್ರಿ? ಒಂದು ಬಟ್ಟೆ ಒಡೆ ಅದು ನಮ್ಮ ಮೇಲೆ ಇರ್ತದ್ರಿ. ಮಾಲ್ ಲೇಟ್ ಬರ್ತದ, ಅದ್ರ ಮೇಲೆ ಬಟ್ಟೆ ನಡೀತದ್ರಿ. ದಿನ ಕಂಟಿನ್ಯೂ ಈ ತರ ಕೆಲಸ ಇತ್ತು ಅಂದ್ರ ಹಾ, ಎಷ್ಟು ಆಗ್ಬೋದ್ರಿ? ದಿನ 2 ತಿಂಗಳು ರೀ. 2 ತಿಂಗಳ ಒಂದು ಬಟ್ಟೆ ಒಂದ್ರಿ? ಹಾ, ಇದೆಲ್ಲ ಏನೋ ಹಾಕಿರ್ಲಿ, ಕಲ್ಲಿದ್ದೆಲ್ಲ ಹಾಕೋದ್ರಿ? ಹಾ, ನಾವೇ ಹಾಕ್ತಿವ್ರಿ. ಅದು ನೀವೇ ಹಾಕೋದ್ರಿ? ಹಾ. ಕತ್ತಿ ಮಾಲಕ್ ರೀ. 20 ಕತ್ತಿ ಮಾಲಕ್ರನ್ರಿ? ಹಾ, ಮೇಂಟೈನ್ ಮಾಡೋದ್ರೊಳಗೆ ಹೆಂಗ್ ಸಾಯ್ತಾವ್ರಿ ಅವು? ಈ ಬಿಸ್ಲಾಗ ಬುದ್ಧಿಗೆ ಇದು ಆತವ್ರಿ. ಓ ಹೌದ್ರಿ? ಹಾ. ಟೊಂಕಿನ ಮೇಲೆ ತೊಂದು ನಿಂತಿದ್ಲ.
ಜರ ಅವ್ನು ಇವ್ರದ್ದು ನೋಡ್ರಿ ಜರ ಸರಿಯಾಗ ಈ ನಮ್ಮ ಮೇನ್ ಮಾಲಕ್ರಿ ಬಟ್ಗಾರ್ ಹ್ಞೂ